ನಮಸ್ಕಾರ ಸ್ನೇಹಿತರೆ, BRS ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದ ಮೂಲಕ ನಮ್ಮ ಸಾಮಾನ್ಯ ಜ್ಞಾನದ ಮಟ್ಟವನ್ನು ಮತ್ತಷ್ಟು ಸುಧಾರಿಸಿಕೊಳ್ಳೋಣ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಯಾವ ಖನಿಜವನ್ನು ಕಪ್ಪು ವಜ್ರ ಎಂದು ಕರೆಯಲಾಗುತ್ತದೆ? ಆಯ್ಕೆಗಳು: ಎ ಕಲ್ಲಿದ್ದಲು, ಬಿ ಕಬ್ಬಿಣದ ಅದಿರು, ಸಿ ಮ್ಯಾಂಗನೀಸ್, ಡಿ ಕಾಗೆ ಬಂಗಾರ. ಸರಿಯಾದ ಉತ್ತರ ಕಲ್ಲಿದ್ದಲು. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ನೋಟು ಮುದ್ರಣಾಲಯವನ್ನು ಹೊಂದಿರುವ ನಗರ ಯಾವುದು? ಆಯ್ಕೆಗಳು: ಎ ಬೆಂಗಳೂರು, ಬಿ ಮೈಸೂರು, ಸಿ ಮಂಗಳೂರು, ಡಿ ಬೆಳಗಾವಿ. ಸರಿಯಾದ ಉತ್ತರ ಮೈಸೂರು. ಮುಂದಿನ ಪ್ರಶ್ನೆ, ಮೀನಿನ ಉಸಿರಾಟದ ಅಂಗ ಯಾವುದು? ಆಯ್ಕೆಗಳು: ಎ ರೆಕ್ಕೆ, ಬಿ ಮೂಗು, ಸಿ ಬಾಯಿ, ಡಿ ಕಿವಿರುಗಳು. ಸರಿಯಾದ ಉತ್ತರ ಕಿವಿರುಗಳು. ಮುಂದಿನ ಪ್ರಶ್ನೆ, ಕಾರಿನ ಬ್ಯಾಟರಿಯಲ್ಲಿ ಉಪಯೋಗಿಸುವ ಆಸಿಡ್ ಯಾವುದು? ಆಯ್ಕೆಗಳು: ಎ ಬೋರಿಕ್ ಆಸಿಡ್, ಬಿ ಕಾರ್ಬೋನಿಕ್ ಆಸಿಡ್, ಸಿ ಹೈಡ್ರೋಕ್ಲೋರಿಕ್ ಆಸಿಡ್, ಡಿ ಸಲ್ಫ್ಯೂರಿಕ್ ಆಸಿಡ್. ಸರಿಯಾದ ಉತ್ತರ ಸಲ್ಫ್ಯೂರಿಕ್ ಆಸಿಡ್. ಮುಂದಿನ ಪ್ರಶ್ನೆ, KRSನಲ್ಲಿ ಬೃಂದಾವನವನ್ನು ನಿರ್ಮಿಸಿದವರು ಯಾರು? ಆಯ್ಕೆಗಳು: ಎ ಸರ್ ಎಂ ವಿಶ್ವೇಶ್ವರಯ್ಯ, ಬಿ ದಿವಾನ್ ರಂಗಾಚಾರ್ಲು, ಸಿ ಸರ್ ಮಿರ್ಜಾ ಇಸ್ಮಾಯಿಲ್, ಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಸರಿಯಾದ ಉತ್ತರ ಸರ್ ಮಿರ್ಜಾ ಇಸ್ಮಾಯಿಲ್. ಮುಂದಿನ ಪ್ರಶ್ನೆ, ಪೆನ್ಸಿಲ್ನಲ್ಲಿ ಉಪಯೋಗಿಸುವ ವಸ್ತು ಯಾವುದು? ಆಯ್ಕೆಗಳು: ಎ ಸಿಲಿಕಾನ್, ಬಿ ಗ್ರಾಫೈಟ್, ಸಿ ಫಾಸ್ಫರಸ್, ಡಿ ಚಾರ್ಕೋಲ್. ಸರಿಯಾದ ಉತ್ತರ ಗ್ರಾಫೈಟ್. ಮುಂದಿನ ಪ್ರಶ್ನೆ, ಹಾಲಿನ ಶುದ್ಧತೆಯನ್ನು ಅಳೆಯಲು ಬಳಸುವ ಮಾಪಕ ಯಾವುದು? ಆಯ್ಕೆಗಳು: ಎ ಲ್ಯಾಕ್ಟೋಮೀಟರ್, ಬಿ ನ್ಯಾನೋಮೀಟರ್, ಸಿ ಮೈಕ್ರೋಮೀಟರ್, ಡಿ ಲೈ ಡಿಟೆಕ್ಟರ್. ಸರಿಯಾದ ಉತ್ತರ ಲ್ಯಾಕ್ಟೋಮೀಟರ್. ಮುಂದಿನ ಪ್ರಶ್ನೆ, ಪ್ರಾಚೀನ ಕಾಲದ ಮಾನವ ಬಳಸಿದ ಮೊದಲ ಲೋಹ ಯಾವುದು? ಆಯ್ಕೆಗಳು: ಎ ಕಬ್ಬಿಣ, ಬಿ ತಾಮ್ರ, ಸಿ ಹಿತ್ತಾಳೆ, ಡಿ ಅಲ್ಯೂಮಿನಿಯಂ. ಸರಿಯಾದ ಉತ್ತರ ತಾಮ್ರ. ಮುಂದಿನ ಪ್ರಶ್ನೆ, ವಿದ್ಯುತ್ ಬಲ್ಬ್ಗಳಲ್ಲಿ ಉಪಯೋಗಿಸಲ್ಪಡುವ ಅನಿಲ ಯಾವುದು? ಆಯ್ಕೆಗಳು: ಎ ಜಲಜನಕ, ಬಿ ಹೀಲಿಯಂ, ಸಿ ನಿಯಾನ್ ಆರ್ಗಾನ್, ಡಿ ಆಮ್ಲಜನಕ. ಸರಿಯಾದ ಉತ್ತರ ನಿಯಾನ್ ಆರ್ಗಾನ್. ಮುಂದಿನ ಪ್ರಶ್ನೆ, ಜೀವ ವಿಕಾಸದ ಪಿತಾಮಹ ಯಾರು? ಆಯ್ಕೆಗಳು: ಎ ಅರಿಸ್ಟಾಟಲ್, ಬಿ ಚಾರ್ಲ್ಸ್ ಡಾರ್ವಿನ್, ಸಿ ವಿಲಿಯಂ ಹಾರ್ವೆ, ಡಿ ಯಾರೂ ಅಲ್ಲ. ಸರಿಯಾದ ಉತ್ತರ ಚಾರ್ಲ್ಸ್ ಡಾರ್ವಿನ್. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.